ಕ್ಲಾಸ್ ಪಾಸ್ ಆದ್ಮೇಲೆ ಒಮ್ಮೆ 5ನೇ ಕ್ಲಾಸಿಗೆ ಹೋದ್ರಿ? 1ನೇ ಕ್ಲಾಸ್ ಪಾಸ್ ಆಗಿ ಎಲ್ಲಿ ಹೋದ್ರಿ? 2 ಆದ್ಮೇಲೆ ಹಿಂಗ 3ಕ್ಕೆ ಹೋಗ್ಬೇಕು. ರೈಟ್. ಈಗ ಬರೀ ಗೋಪಾಲಪ್ಪ ಸರ್ ಕರಿ ಅಲ್ಲ, ನಾನು ನಮ್ಮ ಕನ್ನಡ ವಿಭಾಗದಿಂದ ಮತ್ತು ಇತಿಹಾಸ ವಿಭಾಗದಿಂದ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಈ ತರ ಪರಿಪೂರ್ಣ ಆಗಿರ್ಬೇಕು, ಆ ತರದ ಲೆಕ್ಕ ಇಟ್ಕೊಂಡು ಈ ತರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಹೌದಾ? ಈಗ ಒಂದು ಅರ್ಧ ಗಂಟೆ ಒಂದು 40 ನಿಮಿಷಗಳ ಕಾಲ ಈ ಮಳೆಮಲ್ಲೇಶ್ವರ ಪರ್ವತ ಇದು ಸುಮಾರು ಹೆಚ್ಚು ಕಮ್ಮಿ ಈಗ ಕ್ರಿಸ್ತ ಶಕ ಎಷ್ಟನೇ ಶತಮಾನ ಇದು? 2000 ವರ್ಷ ಅನ್ರಿ, 21ನೇ ಶತಮಾನ. ಅದಕ್ಕಿಂತ ಮುಂಚಿತವಾಗಿ ಸುಮಾರು ಹೆಚ್ಚು ಕಮ್ಮಿ 1,500 ವರ್ಷದ ಇತಿಹಾಸ ಐತೆ ನಮಗೆ ತಿಳಿದಂತೆ. ಇನ್ನು ಪುರಾಣಗಳ ಕಾಲ ಒಂದಪ್ಪ ಅಂದ್ರೆ ಒಂದು 5,000 ಚರಿತ್ರೆಗಳ ಕಾಲ ಹೋಗ್ತದ. ಅದೇನೇನಂತೇಳಿ ನಿಮಗೆ ಅಕ್ಬರ್ ಅಧ್ಯಾಪಕರು, ಇತಿಹಾಸ ಅಧ್ಯಾಪಕರು, ನೀವು ಅವ್ರ ಮಾತುಗಳನ್ನು ಕೇಳಿರಿ, ಅವ್ರ ಚರಿತ್ರೆ ತಿಳ್ಕೊಂಡಿರಿ. ಅದಕ್ಕಿಂತ ಮುಂಚಿತ ಮೊದಲು ಅವ್ರಿಗೆಲ್ಲ ಟ್ರೆಕ್ ಮಾಡ್ಬೇಕಾದ್ರೆ ಮತ್ತೆ ಎಸ್ಪೆಷಲಿ ಅಲ್ಲಿ ಹೋದ್ಮೇಲೆ ಅದ್ರ ನೇಚರ್ ಎಲ್ಲ ನೋಡಿ ಫುಲ್ ಖುಷಿ ಆಯ್ತು. ಮತ್ತೆ ನಮ್ ಬಾಟ್ನಿ ಸರ್ ಎಲ್ಲ ಸಸ್ಯದ ಬಗ್ಗೆ ಹೇಳಿದ್ರು, ನಮ್ಗೆ ಗೊತ್ತಾಯ್ತು ಏನೇನ್ ಸಸ್ಯಗಳೆಲ್ಲ ಸಿಗ್ತಾವ ಅಂತ ನೋಡಿದ್ವಿ. ಥ್ಯಾಂಕ್ ಯು ಸರ್, ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ನಮ್ಗೂ ಸಂಜೀವಿನಿ ಸಿಗುತ್ತಾ ಅಂತ. ಥ್ಯಾಂಕ್ ಯು. ಅದು ಕೂಡ ನೋಡುವಂತ ಜಗನ ನಮ್ಗೆ ಅಂತ ಒಂದು ವ್ಯವಸ್ಥೆ ಇರ್ತೈತಿ. ಆಮೇಲೆ ಈಗ ನಾವು ಇನ್ನೊಂದು ಏನಪ್ಪ ಅಂದ್ರೆ ಹೆಚ್ಚಿನ ಹೊತ್ತು ಕೂಡ ಹುಲಿಕೆರೆ ಬಗ್ಗೆ ಯಾಕೆ ಮಾತಾಡಿದ್ರೆ, ಈಗ ನಮ್ಗೆ ಹಿಂದ ಈ ರಾಜರು ಮಹಾರಾಜರು ಎಲ್ಲರೂ ಇಲ್ಲಿ ಬರ್ಬೇಕಾದ್ರೆ ಏನ್ ನಮ್ಗೆ ಶಕ್ತಿ ಬೇಕು? ನೀರು ಮೂಲಭೂತ ಸೌಲಭ್ಯ ಎಲ್ಲರೂ ಬರ್ತಾರೆ. ಮೂಲಭೂತ ಸೌಲಭ್ಯ ಇಲ್ಲ ಯಾರು ಅವಾಗ ಡ್ಯಾಮ್ ಇತ್ತಲ್ಲ ಇರ್ತಲ್ಲ, ನೀರು ಅಂತ ಆಂಧ್ರ ಹೋಗ್ಬಿಡ್ತಿದ್ರು. ಅದಕ್ಕೆ ಯಾವ್ದು ಡ್ಯಾಮ್ ಇಲ್ಲ, ಜೊತೆಗೆ ಹೋಗ್ಬಿಡ್ತಿದ್ರು. ನೀರಲ್ಲಿ 81 ಎಕರೆ 29 ಗುಂಟೆ ಇರ್ತಕ್ಕಂಥ ಯಾವ್ದು ನಮ್ಮ ಹುಲಿಕೆರೆ 81 ಎಕರೆ 29 ಗುಂಟೆ ನೀರು ಯಾವಾಗ 12 ಇರ್ತದೆ. ಜೊತೆಗೆ ಈ ಮಳೆ ಮಲ್ಲೇಶ್ವರ ಬಂದಿರಲ್ಲ, ಯಾವಾಗ ಈ ಇತಿಹಾಸ ನನಗೆ ಗೊತ್ತಿದ್ ಮಾಡಿ ಇವತ್ತು ನೀರು ಬರ್ತಾ ಇದೆ ಅಂತ ಒಂದು ಜಗ ಅಂತ ಒಂದು ಜಗದಾಗ ಏನಿಲ್ಲ ನಾವು ಕೊಪ್ಪಳಿದೆ. ಈ ಜಗದಲ್ಲಿ ರಾಜ್ಯ ಬಂದು 1000 ವರ್ಷ ಯಾಕೆ ಅಶೋಕ ಸಾಮ್ರಾಟ ಚಾಲುಕ್ಯ ಎಲ್ಲ ಬಂದ್ರೆ ಒಂದು ನೀರು ಐದು ಬಂದ್ರೆ. ಯಾಕಂದ್ರೆ ಈಗ ವ್ಯಾಪಾರ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯ ಗೊತ್ತೈತೆ ನಿಮ್ಗೆಲ್ಲ. ಅಲ್ಲಿ ಸೇರ್ ಮುತ್ತು ರತ್ನ ಸೇರಿಟ್ಟು ರಾಜ್ಯ ಮಾಡ್ತಾರೆ ಅಂತ ಒಂದು ವ್ಯವಸ್ಥೆ. ಅಲ್ಲಿ ವ್ಯಾಪಾರಸ್ಥರು ಬಂದಿದೆ, ಅವ್ರಿಗೆಲ್ಲ ಒಂದು ಉಳಿಲಿಕ್ಕೆ ಒಂದು ಜಾಗ ಬೇಕಲ್ಲ. ಆ ಜಾಗ ಉಳಿಲಿಕ್ಕೆ ಏನ್ ಬೇಕಂತ ಒಂದು ಶಾಂತಿ ನೆಮ್ಮದಿ ಬೇಕಾದ್ರೆ ವ್ಯಾಪಾರ ಮಾಡೋದು. ಈಗ ಶಾಂತಿ ನೆಮ್ಮದಿ ಬೇಕಾದ್ರೆ ಕೊಪ್ಪಳಕ್ಕ ಬರ್ಬೇಕು. ಅವ್ರು ಕೊಪ್ಪಳಕ್ಕೆ ಬಂದು ಈ ಬುಡದ ಬಂದು ಇಲ್ಲಿ ಯಾವಾಗ ನೀರು ಸ್ನಾನ ಮಾಡಿ ಉಳಿಲಿಕ್ಕೆ ತಮ್ಮೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡೆ ಇಷ್ಟೆಲ್ಲ ನೀರು ತಪ್ಪಂದ್ರೆ ಏನ್ ಬೇಕಾದಾಗಿದೆ. ಯಾಕಂದ್ರೆ ಮುಂದಿನ ದಿನಗಳೇನಪ್ಪ ಅಂದ್ರೆ ಈಗಾಗಲೇ ಹುಲಿಕೆರೆ ನೀರು ಏನಾಗ್ತದೆ ಪೂರ 1000 ವರ್ಷ ನೀರು ಸಲ್ಲಿಕ್ಕೆ ಅದೆಲ್ಲ ಕೆಟ್ಟ ಹೊಲಸ ಎಲ್ಲ ಪೂರ ಹೊಳ ಬಂದ್ಬಿಟ್ಟದೆ. ಆ ನೀರ್ ಏನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ನಾವು ರಾಜಕಾರಣ ಮಾಡಕ್ ಆಗ್ತಾ ಇಲ್ಲ ಗೊತ್ತಿಲ್ಲ. ನಮ್ಗೆ ಅಂತ ಒಂದು ಪ್ರವಾಸ ತಾಣ ಕೊಪ್ಪಳದಾಗ ಏನ್ ಐತಿ, ಒಂದು ಮಳೆ ಮೇಲೆ ಪಂಚ, ಒಂದು ಬಸ್ಸಿನ ಪ್ರದೇಶ, ಆಮೇಲೆ ಒಂದು ದರ್ಗಾ ಹೋಗಿ ಇವು 3 ಅದಾವ. ಈಗ ನಮ್ಮ 4ನೇದಿಗೆ ಎಲ್ಲ ನೀರ್ ಬೇಕು ಅಲ್ಲ, ನೀರ್ ಬೇಕಂದ್ರೆ ನಾವು ಡ್ಯಾಮ್ಗೆ ಹೋಗ್ಬೇಕು ಬರ್ತೀವಿ. ಡ್ಯಾಮ್ಗೆ ಹೋಗ್ಬೇಡ, ನಮ್ಗೆ ಡ್ಯಾಮ್ನಷ್ಟ ಇಕ್ವಲೆಂಟ್ ಆಗಿರ್ತಕ್ಕಂಥ ಹುಲಿಕೆರೆ ಐತಿ. ಆ ಹುಲಿಕೆರೆ ಏನ್ ಮಾಡ್ಬೇಕು ನಾವು ಮುಂದಿನ ದಿನಗಳಲ್ಲಿ ಸರ್ಕಾರ ನಾವು DH ಅವ್ರಿಗೆ ಹೇಳ್ತೀವಿ, ಜಿಲ್ಲಾಧಿಕಾರಿಗೆ ಹೇಳ್ತೀವಿ, ಅದು ನೀರು ಸ್ವಚ್ಛ ಮಾಡಿ ನೀರು ತೆಗೆದು ಹಾಕಿದ್ರೆ. ಈಗಾಗಲೇ ಈ ನಮ್ಮ ಯಾವ್ದು ಇಲ್ಲಿ ಕ್ರೀಡಾ ಇಲಾಖೆ ಪ್ರವಾಸ ಬಂದ್ರಿಂದ ಅದಕ್ಕೆ 10 ಕೋಟಿ ಬಂದವರಿಗೆ ಅದು ಇದರಲ್ಲಿ ಇದು ಮಾಡ್ಲಿಕ್ಕೆ 10 ಕೋಟಿ ಬಂದ್ರೆ 10 ಕೋಟಿನಾಗ ಅಡ್ಡಾಡಕ್ ಏನಿರ್ತದೆ ಎಲ್ಲ ವ್ಯವಸ್ಥೆ ನೀರು ಸಿಗೋದ್ರೆ ಚರ್ಮ ರೋಗ ಬರ್ತದೆ. ಅದಕ್ಕೆ ನಮ್ಗೆ ಬೇಡ ಅಂತ ನಾವು ಬಂದ್ ಮಾಡ್ತೀವಿ. ಅದಕ್ಕೇನಿತ್ತು ಮುಂದಿನ ದಿನ ಏನಪ್ಪ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು. ಅದಕ್ಕೇನಿತ್ತು ಆಯ್ತು ಸರಿ ಮಾಡಿದ್ರೆ ಒಳ್ಳೇದು, ಸರ್ಕಾರ ಮಾಡಿತ್ತು ನೀರು ಸರಿ ಹೊಸ ಒಂದ್ ವೇಳೆ ಅದು ಮಾಡ್ತಾ ಇದ್ರೆ ನಿಮ್ಗೆ 4ನೇ ಒಂದು ಸಲುವಾಗಿ ಒಂದು ಕ್ರೀಡೆ ನೀರಿತ್ತು ನಮ್ಮ ಮನುಷ್ಯರಿಗೆ ಬಹಳಷ್ಟು ಉತ್ತೇಜ ಇರ್ತದೆ. ರೋಡ್ ಬೇಕಾದ್ರೆ ಈಗ ಹುಲಿಕೆರೆ ರೋಡ್ ಎಷ್ಟು ಬಂದು ಹಂಗ ಆ ಒಂದು ಕೆರೆಯ ಸ್ವಚ್ಛ ಮಾಡೋದು ಕಾರ್ಯಕ್ರಮ ಇಟ್ಟಿದ್ದೀವಿ. ಅದಕ್ಕೇನೋ ಸರ್ಕಾರ ಸ್ಪಷ್ಟೀಕರಿಸುತ್ತಾರೆ. ನಾವು ಮುಂದಿನ ದಿನ ತಾವು ಕೂಡ ದೃಷ್ಟಿಗೆ ಬಂದ್ರೆ ಅದಕ್ಕೆ ಅನುಕೂಲ ಮಾಡ್ಕೊಂಡು ಕೇಳ್ತಾ ಈಗ ನಮ್ಮ ವೈದ್ಯಕೀಯ ಸ್ವಾಗತ ಕಾಲೇಜಿಗೆ ನಮಗೆ ಮಾತಾಡೋ ಕೊನೆಯ ಅಂತಿಮ ಘಟ್ಟ ಅಲ್ಲ, ಮಹತ್ವದ ಘಟ್ಟ. ಈ ಮಳೆಮಲ್ಲೇಶ್ವರ ಕೊಪ್ಪಳ ಮಳೆಮಲ್ಲೇಶ್ವರ ಪರ್ವತದ
ಚರಿತ್ರೆ ಮತ್ತು ಅದಕ್ಕೆ ಪರಿಸರ ಸಂಬಂಧಪಟ್ಟಂತೆ ಅದರ ಇತಿಹಾಸ ಕುರಿತು, ಈ ಪರಿಸರ ಕೇವಲ ಬರೀ ಅದಷ್ಟೇ ಅಲ್ಲ, ಅದರ ಪರಿಸರದ ಕುರಿತು ಒಂದಿಷ್ಟು ಮಾತುಗಳು ಸ್ಥಳೀಯವಾಗಿ ನಿಮ್ಮ ಇತಿಹಾಸ ಅಧ್ಯಾಪಕರು ಅಕ್ಬರ್ ಸರ್ ಅವರು ಮಾತಾಡ್ತಾರೆ. ಕೇಳಿಲ್ಲ ವಿದ್ಯಾರ್ಥಿಗಳು. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಹಿರಿಯ ಉಪನ್ಯಾಸಕರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಸಿದ್ಲಿಂಗಪ್ಪ ಸರ್ ಅವರಿಗೆ ಮೊದಲನೇದಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸಣ್ಣ ವ್ಯಕ್ತಿಯನ್ನ ಗುರುತಿಸಿ ದೊಡ್ಡ ಬೆಟ್ಟವನ್ನ ಹತ್ತಿಸಿದಂಥ ನಮ್ಮ ಗುರುಗಳು ಅದು ಸಿದ್ಲಿಂಗಪ್ಪ ಸರ್ ಅವರು. ಅದೇ ರೀತಿಯಾಗಿ ನನಗೆ ಚಾರಣ ಅಂದ್ರೆ ಏನು ಗೊತ್ತಿದ್ದಿಲ್ಲ, ಚಾರಣ ಯಾಕೆ ಮಾಡ್ತಾರಂತನೂ ಗೊತ್ತಿದ್ದಿಲ್ಲ. ನನಗೊಂದಿನ ಸರ್ ಹೇಳಿದ್ರು, ಇಲ್ಲ ನಾವು 5ನೇ ತಾರೀಕಿಗೆ ಚಾರಣ ಮಾಡಿಬಿಡೋಣಪ್ಪ, ಸಂಡೇ ಸಿಗುತ್ತೆ ಅಂತೇಳಿ. 2ನೇ ತಾರೀಕಿಗೆ ಅಂತ ಹೇಳಿದ್ರು. ಆಗ 2ನೇ ತಾರೀಕಿಗೆ ಎಕ್ಸಾಮ್ ಐತಿ, PC ಎಕ್ಸಾಮ್ ಐತಿ, ಹಾಗಾಗಿ ಆಗೋದಿಲ್ಲ, ಮತ್ತೆ 9ನೇ ತಾರೀಕಿಗೆ ಮಾಡಿಬಿಡೋಣ ಅಂತೇಳಿ ಅವರು ಡೇಟನ್ನು ಫಿಕ್ಸ್ ಮಾಡಿದಾಗ, ಆಯ್ತು ಸರ್ ನಾನು ಮಾತಾಡ್ತೀನಿ ಅಂತ ಹೇಳಿದೆ. ನಾ ಏನು ಮಾತಾಡ್ತೀನಿ ಬಿಡ್ತೀನಿ ಸೆಕೆಂಡ್ರಿ, ಆದರೆ ಮೊದಲನೇದಾಗಿ ನಾನು ಒಪ್ಕೊಂಡಿದ್ದು ನಮ್ಮ ಗುರುಗಳ ಆಶೀರ್ವಾದದಿಂದ. ಹಾಗಾಗಿ ಇವತ್ತಿನ ದಿನ ಚಾರಣ ಮಾಡಿದ್ವಿ. ಒಂದು ನೆನಪಿರ್ಬೇಕ್ರಿ, ಇತಿಹಾಸವನ್ನು ನಾವು ಸೃಷ್ಟಿ ಮಾಡೋಕ್ಕಾಗಲ್ಲ, ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ಸೃಷ್ಟಿ ಮಾಡೋದನ್ನು ಕಾಪಾಡ್ಕೊಳ್ತಾ ಹೋಗ್ಬೇಕು ನಾವು. ಈಗ ಉದಾಹರಣೆಗೆ ನಮ್ಮ ಬೆಟ್ಟ ಗುಡ್ಡ, ಆ ಗುಡ್ಡ ಬೆಟ್ಟಗಳಲ್ಲಿ ಕೆಲವೊಂದಿಷ್ಟು ಶಾಸನಗಳಿರ್ತವೆ, ದೇವಸ್ಥಾನಗಳಿರ್ತವೆ. ಆ ದೇವಸ್ಥಾನವನ್ನು ನಾವು ಕೆಡುವುದರ ಮೂಲಕ, ಹಾಳು ಮಾಡುವುದರ ಮೂಲಕ ಪರಿಸರವನ್ನು ಅಥವಾ ಇತಿಹಾಸವನ್ನು ನಾಶ ಮಾಡುವುದಲ್ಲ. ಅದು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ನಾವು ಕಾಪಾಡ್ಕೊಳ್ತಾ ಹೋಗ್ಬೇಕು. ಈಗ ನಾವು ಮೇಲೆ ಹೋಗಿದ್ದೀವಿ, ನನಗೆ ಆಶ್ಚರ್ಯ ಆಗಿತ್ತು. ಬೆಳಗ್ಗೆ ನಾನು ಹತ್ತಲ್ಲಪ್ಪ ಇಲ್ಲೇ ಇದ್ದು ಬಿಡ್ತೀನಿ ಅನ್ನೋ ಒಂದು ಮನೋಭಾವನೆ ಇತ್ತು. ನಿಮ್ಮನ್ನೆಲ್ಲ ನೋಡಿದೆ ನಾನು, ಇಲ್ಲ ನಾನು ಹತ್ಬೋದು, ನಮ್ಮ ವಿದ್ಯಾರ್ಥಿಗಳದಾರ, ಕೊನೆಯದಾಗಿ ನನ್ನನ್ನು ಕರ್ಕೊಂಡು ಹೋಗ್ತಾರ, ಕರ್ಕೊಂಬರ್ತಾರ ಅಂತೇಳಿ ನನಗೆ ಭಾಳ ಆಸಕ್ತಿ ಹುಟ್ಟಿದ್ದೆ ನಿಮ್ಮನ್ನು ನೋಡಿದ ಮೇಲೆ. ಆಗ ಮೇಲೆ ಹತ್ತುವಾಗ ಏನೂ ದಣಿವು ಅನಿಸ್ಲಿಲ್ಲ, ಕೆಳಗೆ ಬರಬೇಕಾದ್ರೂ ದಣಿವು ಅನಿಸ್ಲಿಲ್ಲ. ಯಾಕಂದರೆ ಒಬ್ಬರಿಂದ ಒಬ್ಬರು ಗವಿಸಿದ್ದಪ್ಪನನ್ ಕಿ ಜೈ ಅಂತಿದ್ರು, ಕೆಲವು ಜನ ಸಿದ್ಲಿಂಗಪ್ಪ ಸರ್ ಕಿ ಜೈ ಅಂತಿದ್ರು, ಇನ್ನು ಕೆಲವು ಜನ ಅಕ್ಬರ್ ಮಾಸ್ತರ್ ಕಿ ಜೈ ಅಂತ. ಆ ಒಂದು ಫೀಲಿಂಗ್ ಇದೆ ಅಲ್ರಿ, ಗವಿಸಿದ್ದಪ್ಪನ ಮೈಯಾಗಿ ಬರ್ತಿದ್ನೋ ಏನೋ ಗೊತ್ತಿಲ್ಲ, ಅಥವಾ ಮಳೆ ಮಲ್ಲೇಶ್ವರರು ಮೈಯಲ್ಲಿ ಬರ್ತಿದ್ರು ಗೊತ್ತಿಲ್ಲ. ಅಷ್ಟು ನಮಗೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು. ನಿಮಗೆ ಗೊತ್ತಿರ್ಬೇಕ್ರಿ, ಏರೋಡಾಟಸ್ ಒಂದು ಮಾತು ಹೇಳ್ತಾನೆ. ಇತಿಹಾಸದ ಪಿತಾಮನಾಗಿರ್ತಕ್ಕಂಥ ವ್ಯಕ್ತಿ ಏರೋಡೋಟಸ್. ಏನು ಹೇಳ್ತಾನಪ್ಪ ಅಂದರೆ, ಮುಂದಿನ ಪೀಳಿಗೆಯು ನೆನಪಿಡಬೇಕಾದಂಥ ಮಹಾನ್ ವೀರರ ಕಥೆಯೇ ಇತಿಹಾಸ. ಈಗ ನಾವ್ಯಾರು ಮಹಾನ್ ವೀರರಲ್ಲ. ಕೆಲವು ಜನ ಮಹಾನ್ ವೀರರು ಬಂದಾರ, ಕೆಲವು ಜನ ಮಹಾನ್ ವೀರರು ಹೋಗಿಬಿಟ್ಟಾರ. ಆ ಮಹಾನ್ ವೀರರ ಕಥೆಯನ್ನ ಮುಂದಿನ ಪೀಳಿಗೆಗೆ ಹೇಳಬೇಕು. ಈಗ ಉದಾಹರಣೆಗೆ ನಾವು ಮುಂದಿನ ಪೀಳಿಗೆಗೆ ಹೇಳಬೇಕು, ಅಥವಾ ನಮ್ಮ ಅಜ್ಜ ನಮ್ಮ ಅಜ್ಜಿಯಂದರು ನಮಗೆ ಹೇಳ್ತಾ ಇದ್ದಾರೆ, ಅದನ್ನು ನಾವು ಮತ್ತೆ ಮುಂದೆ ಹೇಳ್ತಾ ಹೋಗ್ಬೇಕು. ಇವತ್ತೊಂದು ಚಾರಣದ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ, ಮುಂದಿನ ಪೀಳಿಗೆಗೆ ಇತಿಹಾಸವನ್ನ ಹೇಳುವುದಾಗಿತ್ತು. ಅಲ್ಲಿ ಮೇಲೆ ಹೋದ ಮೇಲೆ ಒಂದು ಸಮತಟ್ಟಾಗಿರ್ತಕ್ಕಂಥ ಪ್ರದೇಶವನ್ನು ನೋಡಿಬಿಟ್ರಿ ನೀವು. ಸಮತಟ್ಟಾಗಿರ್ತಕ್ಕಂಥ ಪ್ರದೇಶವನ್ನು ನೋಡಿದಾಗ ಕೆಲವು ಜನಕ್ಕೆ ಅನಿಸ್ತೆ, ಯಾಕೆ ಬನ್ನಪ್ಪ ನಾನು ಸುಮ್ಕೆ ಅನಿಸ್ತೆ. ಆಗ ಅಲ್ಲಿ ಹೇಳಿದೆ ನಾನು, ಇದೊಂದು ಸ್ವಲ್ಪ ನೋಡ್ಕೊರಪ್ಪ ಅಷ್ಟೇ, ಕೆಳಗೆ ಹೋಗಿ ಮೇಲೆ ಅದರ ಇತಿಹಾಸವನ್ನು ಹೇಳ್ತೀನಿ ಅಂತ ಹೇಳಿದ್ದೆ. ಇನ್ನು ಕೆಲವು ಜನರಿಗೆ ಹೇಳಿದೆ, ಅಲ್ಲಿ ಬಂಡಿ ಇದಾವೆ ನೋಡ್ರಿ, ಕೆಲವು ಬಂಡಿ ಬಿದ್ದಿದ್ದಾವೆ, ಕೆಲವು ತೆಗ್ಗಿದಾವೆ, ಅದನ್ನು ಸ್ವಲ್ಪ ನೋಡ್ಕೋರಿ, ಅದನ್ನು ಸ್ವಲ್ಪ ಇತಿಹಾಸ ಹೇಳ್ತೀನಿ ಅಂತೇಳಿ. ಅಲ್ಲಿ ಆದಿಮಾನವರು ವಾಸ ಮಾಡ್ಯಾರ್ರಿ, ಅಲ್ಲಿ ಆದಿಮಾನವರು ವಾಸ ಮಾಡ್ಯಾರ. ಆ ಆದಿಮಾನವರು ನಿಮಗೆ ಗೊತ್ತಿರಬೇಕು, 40,000ದಿಂದ 10,000 ಸಾಮಾನ್ಯ ಶಕ ಪೂರ್ವ, ಹೌದಲ್ರಿ? ಸಾಮಾನ್ಯ ಶಕ ಪೂರ್ವ ಅಂತ ಕರಿತೀವಿ. 40,000ದಿಂದ 10,000 ಅದು ಯಾವ ಕಾಲಘಟ್ಟ ಇರ್ಬೋದು? ಯಾವ್ದ್ರಿ? ಹಳೆಯ ಶಿಲೆ. ಹಳೆಯ ಶಿಲೆಗದ ವ್ಯಕ್ತಿಗೆ ಬೆಂಕಿಯ ಉಪಯೋಗ ಗೊತ್ತಿದ್ದಿಲ್ಲ, ಆಮೇಲೆ ಕೃಷಿಯ ಬಗ್ಗೆ ಅವನಿಗೆ ಗೊತ್ತಿದ್ದಿಲ್ಲ, ಸುಮ್ಮನೆ ಮಡಿಕೆ ಕುಡಿಕೆಗಳ ಬಗ್ಗೆ ಗೊತ್ತಿದ್ದಿಲ್ಲ, ತಿಂತಿದ್ದ, ಆ ಕಡೆ ಈ ಕಡೆ ತಿರುಗಾಡ್ತಿದ್ದ. ಆಮೇಲೆ ಸತ್ತ ಮೇಲೆ ಆ ಒಂದು ದೇಹವನ್ನ ಎಲ್ಲಿ ಬೇಕಲ್ಲಿ ಒಗೆದೋಗ್ತಿದ್ದ. ನಂತರ ನಿಮಗೆ ಮಧ್ಯಶಿಲೆಯುಗ ಬರುತ್ತೆ, ಪ್ಯಾಲಿಯೋಲಿಥಿಕ್ ಏಜ್ ನಂತರ ಯಾವ್ದು ಬರುತ್ತೆ? ಮೆಸೋಲಿಥಿಕ್ ಏಜ್ ಬರುತ್ತೆ. ಮೆಸೋಲಿಥಿಕ್ ಏಜ್ ಬರುತ್ತೆ, ಅಲ್ಲಿ ಸ್ವಲ್ಪ ಬದಲಾವಣೆ ಕಾಣ್ತಾ ಹೋಗ್ತೀವಿ ನಾವು. ಏನಾಗುತ್ತೆ ಅಲ್ಲಿ? ಹೌದಲ್ರಿ? ಕೃಷಿಯನ್ನ ಮಾಡ್ತಾ ಹೋಗ್ತಾನೆ, ಆಮೇಲೆ ಬೆಂಕಿಯ ಉಪಯೋಗವನ್ನ ಕಂಡುಹಿಡಿತಾನೆ, ಅದರ ಜೊತೆಗೆ ಮಡಿಕೆ ಕೊಡುಗೆಗಳನ್ನ ಮಾಡ್ತಾನೆ. ಇನ್ನೊಂದ್ರಿ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ, ಸತ್ತ ವ್ಯಕ್ತಿಯನ್ನ ಉಳ್ದ ಹೋಗ್ತಾನೆ.
ಅಂದ್ರೆ ನಿಮಗೆ ಗೊತ್ತಿರ್ಬೇಕು, ಹಳೆ ಶಿಲೆಯುಗದ ವ್ಯಕ್ತಿ ಯಾವುದೇ ರೀತಿಯಾಗಿರ್ತಕ್ಕಂಥ ತನ್ನ ಸಂಬಂಧಿಕರು ಇರ್ಬೋದು ಅಥವಾ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾರೇ ಸತ್ರು ಸಮೇತ ಹಾಗೆ ಒಗಿತಿದ್ದ, ಹೋಗ್ತಿದ್ದ. ಆದ್ರೆ ಯಾವಾಗ ಅವನ ಮಿದುಳಿನ ಗಾತ್ರದಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ, ಬುದ್ಧಿಶಕ್ತಿ ಅವಾಗ ಸ್ವಲ್ಪ ಚೇಂಜ್ ಆಗುತ್ತಾ ಹೋಗುತ್ತೆ, ಆಗ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಇಲ್ಲ ನನ್ನ ಸಂಬಂಧಿಕರು ಅದಾರೆ, ನನ್ನ ಸಂಬಂಧಿಕರು ಸತ್ತೋದ ಮೇಲೆ ಅವರನ್ನ ನಾನು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕಡೆಗೆ ಉಳ್ಬೇಕು. ಉಳ್ತಕ್ಕಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರೆ ಸುಮ್ಮನೆ ತೆಗಿತಿದ್ದ, ಮತ್ತೆ ಮುಚ್ಚಿ ಹೋಗ್ಬಿಡ್ತಿದ್ದ. ಆ ತೆಗೆದು ಹೋದ್ಮೇಲೆ ಸುಮಾರು 5 ರಿಂದ 6 ವರ್ಷ ಆದ್ಮೇಲೆ ವಾಪಸ್ ಬರ್ತಿದ್ದ. ಅದು ಮಳೆಯ ಒಂದು ಕಾರಣದಿಂದೋ ಅಥವಾ ಏನೋ ಒಂದು ಗಿಡದ ಬೆಳವಣಿಗೆಯಿಂದನ ಆ ಸಮಾಧಿ ಕಾಣ್ತಾ ಇದ್ದಿಲ್ಲ. ಅವನಿಗೆ ಡೌಟ್ ಬರಕತ್ರಿ, ನಾನು ಇಟ್ಟಂತ ಸಮಾಧಿ ಎಲ್ಲಿ ಹೋಯ್ತು, ನನ್ನ ಸಂಬಂಧಿಕರು ಎಲ್ಲಿ ಹೋದ್ರು, ನಾನು ವಾಪಸ್ ಬಂದು ನೋಡ್ಬೇಕಾದ್ರೆ ನನಗೊಂದು ಸಮಾಧಿ ಸಿಗಬೇಕು ಅಂತೇಳಿ ಆ ವ್ಯಕ್ತಿ ಏನ್ ಮಾಡಿದ್ನಪ್ಪ ಅಂತ ಹೇಳೋದಾದ್ರೆ ದೊಡ್ಡದಾಗಿರ್ತಕ್ಕಂಥ ಬಂಡೆಗಲ್ಲುಗಳನ್ನ ಹಾಕೋದಕ್ಕೆ ಪ್ರಾರಂಭ ಮಾಡಿದ. ಅವನು 5 ರಿಂದ 10 ವರ್ಷ ಬಿಟ್ಟು ಬಂದ್ರು ಸಮೇತ ಅಲ್ಲಿ ಏನ್ ಸಿಗಕತ್ತಪ್ಪ ಅಂದ್ರೆ ಅವನಿಗೆ ಆ ಸಮಾಧಿ ಗುರುತು ಸಿಗಕತ್ತಿ. ಈ ರೀತಿಯಾಗಿ ಆ ವ್ಯಕ್ತಿ ಏನ್ ಮಾಡಿದಪ್ಪ ಅಂದ್ರೆ ತನ್ನ ಸಂಬಂಧಿಕರನ್ನ ಗುರುತಿಸುವ ಸಲುವಾಗಿ ದೊಡ್ಡದಾಗಿರ್ತಕ್ಕಂಥ ಬಂಡೆಗಳನ್ನ ಹಾಕಿ, ನನ್ನ ಚಿಕ್ಕಪ್ಪ ಇರ್ಬೋದು, ನನ್ನ ಮಾವ ಇರ್ಬೋದು, ನನ್ನ ಅತ್ತೆ ಇರ್ಬೋದು, ನನ್ನ ಸಂಬಂಧಿಕರು ಇರ್ಬೋದು ಅಂತೇಳಿ ಆ ಸಮಾಧಿಗಳನ್ನ ಅವ್ನು ದೊಡ್ಡ ಬಂಡೆಗಳನ್ನ ಹಾಕಿ ಇಡಕತ್ತಿದ. ಆಗ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ನಿಮಗೆ ಯಾರು ವಾಸ ಮಾಡ್ಯಾರ ಅನ್ನೋದಕ್ಕಿಂತ ಮುಖ್ಯ ಅಲ್ಲಿ ಯಾರಿದ್ರು ಅನ್ನೋದು ಬೇಕ್ರಿ. ಕೊಪ್ಪಳದ ಜನ ಇದ್ದಿಲ್ಲ, ಅಲ್ಲಿ ಕೊಪ್ಪಳದ ಜನ ಇದ್ದಿಲ್ಲ. ಹಳೆ ಕಾಲದ ಅಂದ್ರೆ ಆದಿ ಶಿಲಾಯುಗದ ವ್ಯಕ್ತಿಗಳು, ಆದಿ ಮಾನವರು ಅಂತ ಕರಿತೀವಿ. ಅದು ಕಾಲಘಟ್ಟ ಎಷ್ಟಿತ್ತಪ್ಪ ಅಂದ್ರೆ ಸಾಮಾನ್ಯ ಶಕ ಪೂರ್ವ. ನಿಮಗೆ ಗೊತ್ತಿರ್ಬೇಕು, ಸಾಮಾನ್ಯ ಶಕ ಪೂರ್ವ ಬೇರೆ, ಸಾಮಾನ್ಯ ಶಕ ಬೇರೆ, ಹೌದಲ್ರಿ? ಸಾಮಾನ್ಯ ಶಕ ಪೂರ್ವ ಬೇರೆ, ಸಾಮಾನ್ಯ ಶಕ ಬೇರೆ. ಸಾಮಾನ್ಯ ಶಕ ಪೂರ್ವ ಅಂದ್ರೆ ಉದಾಹರಣೆಗೆ 1800ರ ಕಾಲಘಟ್ಟದಲ್ಲಿ ಅವರು ವಾಸವಾಗಿದ್ರು ಇಲ್ಲಿ. 1800 ಅಂದ್ರೆ ಹೆಚ್ಚಿದ್ದದ್ದು ಏನಾಗುತ್ತೆ, ಈಗ ಕಡಿಮೆ ಆಗುತ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿ ಸಾಮಾನ್ಯ ಶಕ ಪೂರ್ವ 1800ರ ತನಕ ಅಲ್ಲಿ ವಾಸವಾಗ್ತಿದ್ರು. ವಾಸವಾಗಬೇಕಾದ್ರೆ ಅವರಿಗೆ ನೀರಿನ ಅವಶ್ಯ ಬೇಕಾಗಿತ್ತು. ಅದಕ್ಕೋಸ್ಕರನೇ ನಮ್ಮ ಕೆರೆ ಇದೆ, ಯಾವುದು ಹುಲಿ ಕೆರೆ ಅಂತೇಳಿ. ಅದು ಮೊದಲು ಕೆರೆ, ಅದು ಮೊದಲು ಕೆರೆ, ಅದು ಹುಲಿ ಕೆರೆ ಅಲ್ಲ, ಅದೊಂದು ಹುಲಿ ಕೆರೆ ಅಲ್ಲ, ಅದು ನೆನಪಿರ್ಬೇಕು. ಮೊದಲು ಅದು ಕೇವಲ ಕೆರೆ. ಅದು ಅಲ್ಲಿ ಆದಿಮಾನವರು ವಾಸ ಮಾಡ್ತಿರ್ಬೇಕಾದ್ರೆ ಅವರ ಸಂಪತ್ತು ಯಾವುದಾಗಿತ್ತಪ್ಪ ಅಂದ್ರೆ ದನ ಕರುಗಳನ್ನ ಕಾಯ್ತಕ್ಕಂಥದ್ದು. ಆ ದನ ಕರುಗಳನ್ನ ಕಾಯ್ತಾ ಇರ್ಬೇಕಾದ್ರೆ ಆ ದನ ಕರುಗಳಿಗೆ ಮತ್ತು ಅಲ್ಲಿರುವಂತ ವ್ಯಕ್ತಿಗಳಿಗೆ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನೀರು. ಒಂದು ಒಪ್ಪತ್ತಿನ ಊಟ ಬಿಟ್ಟು ಬಳೆ ಅಥವಾ 3 ಒಪ್ಪತ್ತಿನ ಊಟ ಬಿಟ್ಟು ಬಳೆ, ಆದ್ರೆ ಒಂದ್ಸಲ ಆದ್ರೂ ನಾನು ನೀರು ಕುಡಿ ಬದುಕ ಬಲ್ಲೆ, ಹೌದಲ್ರಿ? ಅದಕ್ಕೋಸ್ಕರ ಆ ಮಹಾನುಭಾವರು ಏನ್ ಮಾಡಿದ್ರಪ್ಪ ಅಂದ್ರೆ ನೀರಿರ್ತಕ್ಕಂಥ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ರು. ತಮ್ಮದೇ ಆಗಿರ್ತಕ್ಕಂಥ ದನ ಕರುಗಳನ್ನ ಕಾಯ್ತಕ್ಕಂಥ ಸಂದರ್ಭದಲ್ಲಿ ದಿನಾಲು ಬೆಳಗ್ಗೆ ಮತ್ತು ಸಾಯಂಕಾಲ, ನೀವು ಹಳ್ಳಿಯರ ಜನ ಗೊತ್ತೈತಿ ನಿಮಗೆ, ಬೆಳಗ್ಗೆ ಮೇಯಿಸ್ಬೇಕಾದ್ರೇನೆ ಹೋಗ್ಬೇಕಾದ್ರೇನೆ ಆಟೋಮೆಟಿಕ್ ಆಗಿ ಅವ್ರು ಏನ್ ಮಾಡ್ತಾರಪ್ಪ ಅಂತ ಹೇಳೋದಾದ್ರೆ ಅಲ್ಲಿ ದನ ಕರುಗಳಿಗೆ ನೀರನ್ನ ಕುಡಿಸ್ತಾರೆ. ಕುಡಿಸಿ ಮತ್ತೆ ಸಾಯಂಕಾಲ ಬಂದು ನೀರನ್ನ ಕುಡಿಸಿ ಮತ್ತೆ ತಮ್ಮದೇ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು. ಈ ರೀತಿ ದಿನ ನಡೀತಿರ್ಬೇಕಾದ್ರೆ ಒಂದು ದಿನ ಒಬ್ಬ ವ್ಯಕ್ತಿ ತನ್ನ ದನ ಕರುಗಳನ್ನ ಕರೆದುಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ನೀರನ್ನ ಕುಡಿಸ್ತಿರ್ಬೇಕಾದ್ರೆ ಅಲ್ಲಿ ಒಂದು ಹುಲಿ ಬಂದು ಒಂದು ಕರುವನ್ನ ಎತ್ಕೊಂಡು ಹೋಗುತ್ತೆ. ಒಂದು ಕರುವನ್ನು ಎತ್ಕೊಂಡು ಹೋದಾಗ ಆಗ ಮತ್ತೆ ಅವನಿಗೆ ಸ್ವಲ್ಪ ನನ್ನ ಸಂಪತ್ತು ಕಡಿಮೆ ಆಗಿಬಿಡ್ತಿ, ಒಂದು ದನ ಹೋಯ್ತು ಅಥವಾ ನನ್ನ ಕರು ಹೋಯ್ತು ಅಂತೇಳಿ ಅವನಿಗೆ ಸ್ವಲ್ಪ ಮುಜುಗರ ಆಗುತ್ತೆ ಅಥವಾ ಟೆನ್ಷನ್ ಜಾಸ್ತಿ ಆಗುತ್ತಾ ಹೋಗುತ್ತೆ. ಯಾವಾಗ ಅವನಿಗೆ ಟೆನ್ಷನ್ ಜಾಸ್ತಿ ಆಗುತ್ತೆ ಆಗ ಮತ್ತೆ ಪುನಃ 2 ದಿನ ಆದ್ಮೇಲೆ ಮತ್ತೆ ಒಂದು ಹುಲಿ ಬರುತ್ತೆ. ಆ ಹುಲಿ ಒಂದು ದನವನ್ನ ಕರೆದುಕೊಂಡು ಹೋಗ್ಬಿಡುತ್ತೆ. ಯಾವಾಗ ಈ ರೀತಿ ಆಗ್ತಾ ಹೋಗುತ್ತೆ ಆಗ ಅಲ್ಲಿನ ಒಬ್ಬ ವ್ಯಕ್ತಿ ಮುಖಂಡ ಹೇಳ್ತಾನೆ, ಇಲ್ಲಪ್ಪ ಯಾರು ಅಲ್ಲಿಗೆ ಹೋಗ್ಬೇಡಿ, ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹೋಗ್ರಿ. ಯಾಕೆ ಹುಷಾರಾಗಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಲಿ ಒಂದು ಹುಲಿ ಐತಿ. ಆ ಹುಲಿ ದಿನ ಬಂದು ನಮ್ಮ ದನ ಕರುಗಳನ್ನ ತೆಗೆದುಕೊಂಡು ಹೋಗಿಬಿಡುತ್ತೆ. ಆ ದನ ಕರುಗಳನ್ನ ತೆಗೆದುಕೊಂಡು ಹೋಗಿಬಿಟ್ನೆ ಅಂದ್ರ ನಮ್ಮ ಸಂಪತ್ತು ಕಡಿಮೆ ಆಗಿಬಿಡ್ತು ಅಂತೇಳಿ ಅಲ್ಲಿನ ವ್ಯಕ್ತಿ ಹೇಳ್ತಾ ಇದ್ದ. ಮತ್ತೆ ಇನ್ನೊಬ್ಬ ವ್ಯಕ್ತಿ ಹೋಗ್ತಾನೆ, ಮತ್ತೆ ಅದೇ ರೀತಿಯಾಗಿ ಅವನು ಅಲ್ಲಿನ ತನ್ನ ದನ ಕರುಗಳಿಗೆ ನೀರನ್ನ ಕುಡಿಸ್ತಿರ್ಬೇಕಾದ್ರೆ ಮತ್ತೆ ಮತ್ತೊಂದು ಹುಲಿ ಬರುತ್ತೆ, ಅದು ತೆಗೆದುಕೊಂಡು ಹೋಗ್ತಾ ಇತ್ತು. ಈ ರೀತಿಯಾಗಿ ದಿನ ನಡೀತಿರ್ಬೇಕಾದ್ರೆ ಅಲ್ಲಿನ ಎಲ್ಲ ಮುಖಂಡರು ಯಾವ ರೀತಿ ನೀವು ಕುಂತ್ಕೊಂಡಿರಲ್ಲ ಇದೇ ರೀತಿಯಾಗಿ ಅವರು ಕುಳಿತುಕೊಂಡಿರ್ತಾರೆ. ಕುಂತ್ಕೊಂಡು ಅಲ್ಲಿನ ಒಬ್ಬ ವ್ಯಕ್ತಿ ಹೇಳ್ತಾನೆ, ಇಲ್ಲ ಆ ಒಂದು ಕೆರೆ ಹತ್ತಿರ ಹುಲಿ ಐತಿ, ಆ ಹುಲಿಯನ್ನ ಸ್ವಲ್ಪ ಗಮನವಾಗಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ದನ ಕರುಗಳು ಹೋಗಿಬಿಡ್ತವೆ ಅಂತ ಹೇಳಿದಾಗ ಇದೇ ರೀತಿಯಾಗಿ ಒಬ್ಬರಿಂದ ಬಾಯಿ ಮಾತಿನ ಮೂಲಕ ಏನಾಗುತ್ತಪ್ಪ ಅಂದ್ರೆ ಹುಲಿ ಇರುವ ಸ್ಥಳ ಕೆರೆ ಆಯ್ತು. ಆ ಕೆರೆ ಯಾವುದಾಗುತ್ತಪ್ಪ ಅಂದ್ರೆ ಹುಲಿ ಕೆರೆಯಾಗಿ ಮಾರ್ಪಡುತ್ತಾ ಹೋಗುತ್ತೆ. ಅಂದ್ರೆ ಆದಿಮಾನವರು ವಾಸ ಮಾಡ್ತಾ ಇದ್ರು. ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ನಮ್ಮ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನಲ್ಲಿರ್ತಕ್ಕಂಥ ಹಿರೇಬೆಣಕಲ್ ಗ್ರಾಮ ಅಂತೇಳಿ, ಇದಕ್ಕಿಂತ ಸ್ವಲ್ಪ ದೂರ ಆಗುತ್ತೆ. ಅದು
ಇಲ್ಲ ನಮ್ಗೆ ಹಬ್ಬ ಅಂದ್ರೆ 1 ಕಿಲೋಮೀಟರ್ ಇರ್ಬೋದು, ಇದಷ್ಟೇ 1 ಕಿಲೋಮೀಟರ್ ಆಗುತ್ತೆ. ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಪ್ರಯಾಣ ಇತ್ತು. ಅದು ಸ್ವಲ್ಪ 2 ಇಂದ 3 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಸಮೇತ ದೊಡ್ಡದಾಗಿರ್ತಕ್ಕಂಥ ಬಂಡೆಗಳನ್ನ ಕಾಣ್ತೀವಿ ನಾವು. ಅಲ್ಲಿ ಮೋರ್ಯಾರ್ ಗುಡ್ಡ ಅಂತ ಕರಿತೀವಿ ನಾವು. ಕೆಲವು ಇತಿಹಾಸಕಾರರು ಹೇಳ್ತಾರ, ಇಲ್ಲ ಅವರ ಸಂಬಂಧಿಕರ ಸತ್ತಕ್ಕೋಸ್ಕರ ಅಲ್ಲಿ ಸಮಾಧಿ ಮಾಡಿದ್ರು, ಆ ಸಮಾಧಿಯನ್ನ ಉಳಿಸುವ ಸಲುವಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನ ಹಾಕಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವೊಂದು ಇತಿಹಾಸಕಾರ ಹೇಳ್ತಾರ, ಆ ಮೋರ್ಯಾರು ಬಹಳ ಕುಳ್ಳಗಿದ್ರಂತೆ, ಅವ್ರು ವಾಸ ಮಾಡ್ತಕ್ಕಂಥ ಒಂದು ಸ್ಥಳ ಇತ್ತು ಅದು. ಹಾಗಾಗಿ ಅದನ್ನ ನಾವು ಮೋರ್ಯಾರ್ ಗುಡ್ಡ ಅಂತೇಳಿ ಕರೀತಾ ಹೋಗ್ತೀವಿ. ಅದನ್ನ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಕತ್ತಾರ್ರಿ. ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಯಾವುದೇ ಒಂದು ವಸ್ತುವನ್ನ ಅಥವಾ ಯಾವುದೇ ಒಂದು ಸ್ಥಳವನ್ನ, ಯಾವುದೇ ಒಂದು ಪ್ರದೇಶವನ್ನ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡಬೇಕಾದ್ರೆ ಮಿನಿಮಮ್ ಏನಿಲ್ಲಪ್ಪ ಅಂದ್ರೂ 10 ರಿಂದ 15 ಲಕ್ಷಣಗಳನ್ನ ಒಳಗೊಂಡಿರ್ಬೇಕು. ಹಬ್ಬ ಅಂದ್ರೆ ಒಂದು ವಿಶ್ವ ಪಾರಂಪರಿಕ ತಾಣ ಅಂತ ಘೋಷಣೆ ಮಾಡ್ಬೇಕಾದ್ರೆ 10 ರಿಂದ 15 ಲಕ್ಷಣಗಳನ್ನ ಒಳಗೊಂಡಿರ್ಬೇಕು. ಅದರಲ್ಲಿ 1, 2 ಅಥವಾ 3 ಲಕ್ಷಣಗಳನ್ನ ಹೇಳ್ತೀನಿ. ಅದು ಪ್ರಾಚೀನ ಕಾಲದ್ದಾಗಿರ್ಬೇಕ್ರಿ, ರಾಜ ಮಹಾರಾಜರದ್ದಾಗಿರ್ಬೇಕು, ಅಥವಾ ಅಲ್ಲಿ ಆಡಳಿತ ನಡೆಸ್ತಕ್ಕಂಥದ್ದು ಇರಬೇಕು. ಅಂಥದ್ದಿದ್ರೆ ಮಾತ್ರ ಅದನ್ನ ವಿಶ್ವ ಪಾರಂಪರಿಕ ತಾಣ ಅಂತೇಳಿ ಘೋಷಣೆ ಮಾಡ್ತೀವಿ. ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ಅಂತ ಕರಿತೀವಿ ನಾವು ಅದನ್ನ. ಅಂದ್ರೆ ಅದನ್ನ ಘೋಷಣೆ ಮಾಡಿದ ಮೇಲೆ ಸರ್ಕಾರ ಅದ್ರ ಕಡೆಗೆ ಗಮನವನ್ನ ಹರಿಸ್ತಾ ಹೋಗುತ್ತೆ. ಯಾವಾಗ ಸರ್ಕಾರ ಅದ್ರ ಕಡೆ ಗಮನ ಹರಿಸಕತ್ತಂದ್ರೆ ಅಲ್ಲಿ ಇತಿಹಾಸವನ್ನ ಕಾಪಾಡಕಾಯ್ತಿದೆ ಅಂತ ಅರ್ಥ. ಅದು ಇಲ್ಲಿ ಸಮೇತ ಚಾರಣದ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳೋದಾದ್ರೆ ಇತಿಹಾಸವನ್ನ ಕಾಪಾಡುವುದು, ಇತಿಹಾಸವನ್ನ ಇನ್ನೊಬ್ಬರಿಗೆ ತಿಳಿಸುವುದು. ಈ ಕೆಲವು ಮಂದಿ ಹೋಗಿದ್ರಿ, ಯಾವಾಗ ಊಟ ಹಾಕ್ತಾರ ಇವರು, ಯಾವಾಗ ಊಟ ಮಾಡಿಸ್ತಾರ ಅಂತೇಳಿ ಪ್ಲಾನ್ ಮಾಡಕತ್ತಿದ್ರು. ಆದ್ರೆ ಚಾರಣದ ಉದ್ದೇಶ ಏನಪ್ಪ ಅಂತ ಹೇಳೋದಾದ್ರೆ ಇತಿಹಾಸವನ್ನ ತೋರಿಸ್ಬೇಕ್ರಿ. ಇತಿಹಾಸವನ್ನ ತೋರಿಸ್ಬೇಕು. ಇತಿಹಾಸವನ್ನ ಸೃಷ್ಟಿ ಮಾಡಕ್ಕಾಗಲ್ಲ ನಮ್ಮ ಕೈಲಿ, ಇತಿಹಾಸವನ್ನ ಸೃಷ್ಟಿ ಮಾಡಕ್ಕಾಗಲ್ಲ. ಆದ್ರೆ ಇತಿಹಾಸವನ್ನ ತೋರಿಸಬಲ್ಲೆ, ಇತಿಹಾಸವನ್ನ ಉಳಿಸಬಲ್ಲೆ ನಾನು. ಅದಕ್ಕೋಸ್ಕರ ಚಾರಣ ಮಾಡಕತ್ತಾರಂದ್ರೆ ಅದು ಯಾರೇ ಮಾಡ್ಲಿ, ಎಲ್ಲೋ ಒಂದು ಗ್ರೂಪ್ನಾಗ ಮೆಸೇಜ್ ಹಾಕ್ಯಾರಂದ್ರೆ ಮೊದಲು ಚಾರಣಕ್ಕ ಅಟೆಂಡ್ ಆಗ್ಬೇಕ್ರಿ. ಈಗ ನೀವು ಸುಮಾರು 150 ಜನ ಅದೀರಿ ಫಸ್ಟ್ ಸೆಕೆಂಡ್ ಇಯರ್ ಹುಡ್ರು. ಇದ್ರಾಗ ಹಬ್ಬ ಅಂದ್ರ ಎಷ್ಟು ಜನ ಬಂದ್ರಿ? 80 ಜನ ಬಂದಿರಿ. ಆ 80 ಜನರಲ್ಲಿ ನಿಮಗೆ ಚಾರಣದ ಬಗ್ಗೆ ಸ್ವಲ್ಪ ಆದ್ರೂ ಮಾಹಿತಿ ಸಿಕ್ಕಿದೆ, ಮೆಮೊರಿಬಲ್ ಒಂದು ಉಳ್ಕೊಂಡೈತಿ. ಹೌದಲ್ರಿ? ಅಂದ್ರೆ ಚಾರಣ ಅಲ್ಲಿ ಸರ್ ಹೇಳ್ತಾ ಇದ್ರು ಮೇಲೆ ಹೋದ ತಕ್ಷಣ, ಯಾರು ಬಿಸ್ಕೆಟ್ ತಿಂದ್ರಿ ಆ ಒಂದು ಬಿಸ್ಕೆಟ್ನ ಪಾಕೆಟನ್ನ ಹಾಕೋರಿ ಅಂತೇಳಿ. ಆಮೇಲೆ ಚಾಕ್ಲೇಟ್ ತಿಂದ್ರಿ, ಚಾಕ್ಲೇಟ್ನ ಪಾಕೆಟನ್ನ ಹಾಕೋರಿ ಅಂತೇಳಿ. ಯಾಕೆ ಈ ಮಾತು ಹೇಳ್ತಾರಂದ್ರೆ ಗವಿಸಿದ್ದೇಶ್ವರ ಕಾಲೇಜ್ನವ್ರು ಬಂದಿದ್ರಂತೆ, ಅಲ್ಲಿ ಗಲೀಜ್ ಮಾಡ್ಯಾರ ಅಂತೇಳಿ ಹೆಸರು ಬರಬಾರ್ದದು. ಆ ರೀತಿಯಾಗಿ ಅವರು ಚಾರಣದಲ್ಲಿರ್ತಕ್ಕಂಥ ಒಬ್ಬರು ಸದಸ್ಯರಾಗಿರ. ಹಾಗಾಗಿ ಆ ಮಹಾನುಭಾವರು ಹೇಳ್ತಾ ಇದಾರೆ ಅಂದ್ರೆ ನಾವ್ ಯಾರೇ ಇರ್ಲಿ ಅದನ್ನ ಕೇಳ್ತಾ ಇರ್ಬೇಕು. ಇನ್ನೊಂದ್ರಿ ಶಾಸನ ಇದೆ, ಅಶೋಕನ ಶಾಸನ. ನಿಮಗೆ ಹಳೆ ಪಾಠ ಮಾಡಿ ನಾನು. ಕೊಪ್ಪಳ ಜಿಲ್ಲೆಯಲ್ಲಿ 2 ಶಾಸನಗಳು ಗೊತ್ತಿರ್ಬೇಕು ನಿಮಗೆ. ಒಂದು ಪಾಲ್ಕಿಗುಂಡು ಶಾಸನ, ಇನ್ನೊಂದು ಯಾವ್ದ್ರಿ? ಗವಿಮಠದ ಶಾಸನ. ಅದನ್ನ ಯಾರು ಕೆತ್ತನೆ ಮಾಡಿರ್ಬೋದು? ಅಶೋಕ. ಆಗ್ಲೇ ಹೇಳಿ ನಾನು, ಅಶೋಕ್ ಕೆತ್ತನೆ ಮಾಡಿದೆ. ಅಶೋಕನ ರಾಜಧಾನಿ ಯಾವುದು? ಪಾಟಲಿಪುತ್ರ. ಅಶೋಕನ ರಾಜಧಾನಿ ಪಾಟಲಿಪುತ್ರ. ಆದ್ರೆ ನಮ್ದಿರೋದು ಕೊಪ್ಪಳ. ಪಾಟಲಿಪುತ್ರಕ್ಕೂ ಕೊಪ್ಪಳಕ್ಕೆ ಏನ್ ಸಂಬಂಧಪ್ಪ? ಹೌದಲ್ರಿ? ಮೌರ್ಯರ ರಾಜಧಾನಿ 2ನೇದು ಯಾವ್ದಾಗಿತ್ತಪ್ಪ ಅಂದ್ರೆ ಸುವರ್ಣಗಿರಿ ಅಂತ ಕರಿತೀವಿ ನಾವು. ಅಂದ್ರೆ ಕನಕಗಿರಿಯನ್ನ ಸುವರ್ಣಗಿರಿ ಅಂತೇಳಿ ಕರಿತೀವಿ. ಕನಕಗಿರಿ ಗೊತ್ತಿರ್ಬೇಕು ನಿಮ್ಗೆ, ಕೆಲವು ಜನಕ್ಕೆ ಹೆಸರಂತ ಕೇಳಿರ್ತೀರಿ. ಅದಕ್ಕೊಂದು ಮಾತು ಹೇಳ್ತಾರ, ಕಣ್ಣಿದ್ರ ಕನಕಗಿರಿ ನೋಡು, ಕಾಲಿದ್ರ ಹಂಪಿಯನ್ನ ನೋಡು. ಕನಕಗಿರಿ 2ನೇ ರಾಜಧಾನಿ ಆಗಿತ್ತು. ಅದು ಯಾರ ಕಾಲದ ರಾಜಧಾನಿ ಆಗಿತ್ತಪ್ಪ ಅಂದ್ರೆ ಮೌರ್ಯರ ರಾಜಧಾನಿ ಆಗಿತ್ತು. ಆ ಮೌರ್ಯರ ರಾಜಧಾನಿ ಆಗಿದ್ರ ಮೇಲೆ ಮೌರ್ಯರಲ್ಲಿರ್ತಕ್ಕಂಥ ಅರಸರು ಒಂದಲ್ಲ ಒಂದು ದಿನ ಆ 2ನೇ ರಾಜಧಾನಿಗೆ ಭೇಟಿ ಕೊಡಲೇಬೇಕು. ಭೇಟಿ ಕೊಟ್ಟ ಮೇಲೆ ಈ ಪ್ರದೇಶವನ್ನ ನೋಡಲೇಬೇಕು. ಈ ಪ್ರದೇಶವನ್ನ ನೋಡಿದ ಮೇಲೆ ಇಲ್ಲಿನ ಜನರನ್ನು ನೋಡಬೇಕು, ಜನಸಂಖ್ಯೆಯನ್ನು ನೋಡಬೇಕು. ಜನಸಂಖ್ಯೆಯನ್ನು ನೋಡಿದ ಮೇಲೆ ಒಂದು ಶಾಸನವನ್ನ ಕೆತ್ತನೆ ಮಾಡಲೇಬೇಕು. ಅದು ಶಾಸನ ಯಾವ್ದಪ್ಪ ಅಂದ್ರೆ ಪಾಲ್ಕಿಗುಂಡು ಶಾಸನ ಅಂತ ಕರಿತೀವಿ ನಾವು. ಆ ಪಾಲ್ಕಿಗುಂಡು ಶಾಸನವನ್ನ ಯಾವ ಭಾಷೆಯಲ್ಲಿ ಕೆತ್ತನೆ ಮಾಡಿದ್ರಪ್ಪ ಅಂದ್ರೆ ಪ್ರಾಕೃತ ಭಾಷೆಯಲ್ಲಿ ಅದನ್ನ ಕೆತ್ತನೆ ಮಾಡ್ತಾ ಹೋಗಿದ್ದಾರೆ. ನಿಮ್ಗೆ ಗೊತ್ತಿರ್ಬೇಕ್ರಿ, ಶಾಸನ ಅಂದ್ರೆ AI ಹಾಕಿದ ತಕ್ಷಣ ಯಾವ ಭಾಷೆಯಲ್ಲಿ ಐತಿ, ಯಾವ ಕೆತ್ತನೆ ಮಾಡ್ಯಾರ, ಏನ್ ಕೆತ್ತನೆ ಮಾಡ್ಯಾರ ಅಂತ ಹೇಳಂಗಿಲ್ಲ. ಅದು ಯಾವ ಭಾಷೆಯಲ್ಲಿ ಐತಿ, ಯಾರು ಕೆತ್ತನೆ ಮಾಡಿದ್ದಾರೆ, ಅದು ಯಾವ್ದ್ರ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತೇಳಿ ನಾವು ಕನ್ಫರ್ಮ್ ಆಗಿ ತಿಳ್ಕೊಬೇಕಾಗಿದ್ರೆ ಒಬ್ಬ ಪರಿಣಿತಿಯನ್ನ ಪಡೆದಕ್ಕಂತ ಇತಿಹಾಸಕಾರರನ್ನು ಕರ್ಕೊಂಡ್ ಬರ್ಬೇಕು. ಆ ಶಾಸನದ ಮೇಲೆ ಆ ಮಹಾನುಭಾವರು ಒಂದು ಕವರ್ ಅನ್ನ ಹಾಕ್ತಾರೆ, ಅಥವಾ ಏನು ನಾವು ಬರಿತೀವಲ್ರಿ
ಕಾರ್ಬನ್ ಸೀಟ್ ಅಂತ ಕರಿತೀವಲ್ಲ, ಆ ಕಾರ್ಬನ್ ಸೀಟ್ ಅನ್ನ ಹಾಕ್ತಾರ, ಅದನ್ನ ಪ್ರಿಂಟ್ ತಕೊಂತಾರ. ಪ್ರಿಂಟ್ ತಕೊಂಡು ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಅಥವಾ ಪುರಾತತ್ವ ಇಲಾಖೆಗೆ ಕಳಿಸ್ತಾರ. ಕಳಿಸಿದ ಮೇಲೆ ಅದು ಯಾರಿಗೆ ಸಂಬಂಧಪಟ್ಟೈತಿ, ಯಾವ ರಾಜನಿಗೆ ಸಂಬಂಧಪಟ್ಟೈತಿ, ಅದು ಆರ್ಥಿಕತೆ ಬಗ್ಗೆ ಅಥವಾ ಸಾಮಾಜಿಕತೆ ಬಗ್ಗೆ ಅಥವಾ ಧರ್ಮದ ಬಗ್ಗೆ ಮಾಹಿತಿ ಕೊಡುತ್ತೆ ಅಂತೇಳಿ ಅದ್ರ ಮಾಹಿತಿ ಕೊಡ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಗೊತ್ತಿರ್ಬೇಕು, ಪಾಲ್ಕಿಗುಂಡು ಶಾಸನ ಯಾವ್ದ್ರ ಬಗ್ಗೆ ಮಾಹಿತಿ ಕೊಡುತ್ತಪ್ಪ ಅಂದ್ರೆ ಅಶೋಕನ ಧಮ್ಮದ ಬಗ್ಗೆ ಮಾಹಿತಿ ಕೊಡುತ್ತೆ. ಅಶೋಕನ ಧಮ್ಮ ಅಂದ್ರೆ ಅಶೋಕ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ. ಯಾವ ಧರ್ಮವನ್ನು ಸ್ವೀಕಾರ ಮಾಡ್ತಾನ್ರಿ? ಬೌದ್ಧ ಧರ್ಮವನ್ನ. ಬೌದ್ಧ ಧರ್ಮ ಹಿಂಸೆಯನ್ನ ಮಾಡಬೇಕು ಅಂತ ಹೇಳುತ್ತೆ. ಏನ್ ಹೇಳುತ್ತೆ? ಅಹಿಂಸೆ. ಅಂದ್ರೆ ಸಾಮಾನ್ಯ ಶಕಪೂರ್ವ 261 ಕಳಿಂಗ ಯುದ್ಧವನ್ನ ಮಾಡಿತಾನ ಅವನು. ಹೌದಲ್ರಿ? ಕ್ರೂರಿ ಆಗಿರ್ತಕ್ಕಂಥ ಅಶೋಕ, ಚಂಡ ಅಶೋಕ, ರಣ ಭಯಂಕರವಾಗಿರ್ತಕ್ಕಂಥ ಅಶೋಕ, ಆ ಮಹಾನುಭಾವ ಒಂದಲ್ಲ ಒಂದು ದಿನ ನಾನು ಯುದ್ಧವನ್ನ ತ್ಯಜಿಸಲೇಬೇಕು ಅಂತ ಹೇಳ್ತಾನೆ. ಸೈನಿಕ ವಿಜಯದ ಬದಲಾಗಿ ಧರ್ಮ ವಿಜಯವನ್ನ ಅಲಂಕರಿಸಬೇಕು ಅಂತೇಳಿ ಧರ್ಮವನ್ನ ಅಲಂಕರಿಸಿದ. ಆ ಧರ್ಮ ಯಾವ್ದಪ್ಪ ಅಂದ್ರೆ ಬೌದ್ಧ ಧರ್ಮವನ್ನ. ಹೌದಲ್ರಿ? ಯಾರ ಪ್ರಭಾವದಿಂದ ಸ್ವೀಕಾರ ಮಾಡಿದವ? ಭದ್ರಾ ಬಾಹುವಿನಿಂದ ಆ ಮಹಾನುಭಾವ ಒಂದು ಧರ್ಮವನ್ನ ಸ್ವೀಕಾರ ಮಾಡಿದ. ಆ ಧರ್ಮದ ಕುರಿತು, ಆ ಧರ್ಮದ ಅಂಶಗಳ ಕುರಿತು ಆ ಮಹಾನುಭಾವ ಏನ್ ಮಾಡ್ತಾನಪ್ಪ ಅಂದ್ರೆ ಪಾಲ್ಕಿಗುಂಡು ಶಾಸನದಲ್ಲಿ ಬರೆಸ್ತಾನ ಮತ್ತು ಗವಿಮಠದ ಶಾಸನದಲ್ಲಿ ಬರೆಸ್ತಾ ಹೋಗ್ತಾನೆ. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಕೊನೆಯ ಸ್ಥಳ ಯಾವ್ದಪ್ಪ ಅಂತ ಹೇಳೋದಂದ್ರೆ ಮಳೇಶ್ವರ ಅಂತೇಳಿ ಕರಿತಾ ಹೋಗ್ತೀವಿ, ಅಥವಾ ಮಲೇಶ್ವರ ದೇವಸ್ಥಾನ ಅಂತೇಳಿ ಕರಿತಾ ಹೋಗ್ತೀವಿ. ಈ ಕುಳಿತುಕೊಂಡಿರ್ತಕ್ಕಂಥ ಸ್ಥಳ ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ದೈವ ಸಂಭೂತರಾಗಿರ್ತಕ್ಕಂಥ ಮಹಾನುಭಾವರು ಇಲ್ಲಿ ತಪಸ್ಸನ್ನ ಮಾಡಿರ್ತಾರೆ. ಹಾಗಾಗಿ ಇದು ಹೆಸರುವಾಸಿ ಆಗ್ತಾ ಹೋಗಿದೆ. ಯಾರು ತಪಸ್ಸನ್ನ ಮಾಡಿದ್ರಪ್ಪ ಅಂತ ಹೇಳೋದಾದ್ರೆ ಪಂಚಪಾಂಡವರು ಗೊತ್ತಿರ್ಬೇಕು ನಿಮಗೆ. ಹೌದಲ್ರಿ? ಅದರಲ್ಲಿ ಮಧ್ಯಮ ಪಾಂಡವ ಯಾರ್ರಿ? ಅರ್ಜುನ. ಮಧ್ಯಮ ಪಾಂಡವ 5 ಜನ. ಪಂಚಪಾಂಡವರು ಅಂದ್ರೆ 5 ಜನ. ಅದರಲ್ಲಿ ಒಬ್ಬ ವ್ಯಕ್ತಿ ಯಾರಪ್ಪ ಅಂತ ಹೇಳೋದಂದ್ರೆ ಅರ್ಜುನ. ಈ ಅರ್ಜುನ ಒಂಟೆ ಕಾಲಿನಲ್ಲಿ ತಪಸ್ಸನ್ನ ಆಚರಿಸ್ತಿರ್ಬೇಕಾದ್ರೆ, ಒಂದೇ ಒಂದು ಕಾಲಿನಲ್ಲಿ ತಪಸ್ಸನ್ನ ಆಚರಿಸ್ತಿರ್ಬೇಕಾದ್ರೆ ಆ ತಪಸ್ಸನ್ನ ಮೆಚ್ಚಿ ಶಿವ ಕೆಳಗೆ ಬರ್ತಾ ಇರ್ತಾನೆ. ಆ ತಪಸ್ಸನ್ನ ಮೆಚ್ಚಿದಂತ ಶಿವ ಕೆಳಗೆ ಬರ್ತಿರ್ಬೇಕಾದ್ರೆ ಆತನ ಹೆಂಡತಿಯಾಗಿರ್ತಕ್ಕಂಥ ಪಾರ್ವತಿ ಒಂದು ಮಾತು ಹೇಳಿ ಕಳಿಸ್ತಾಳೆ. ಶಿವನಿಗೆ ಹೇಳ್ತಾಳೆ, ಗಂಡನಿಗೆ ಒಂದು ಮಾತು ಹೇಳ್ತಾಳೆ. ಏನಂತ ಹೇಳ್ತಾಳಪ್ಪ ಅಂದ್ರೆ, ಅರ್ಜುನನ ಬೆನ್ನಿನ ಮೇಲೆ ಒಂದು ಕಣ್ಣೈತಿ, ಆ ಕಣ್ಣನ್ನ ನಾನು ನೋಡ್ಬೇಕು, ಆ ಕಣ್ಣನ್ನ ನೀನ್ ತೋರಿಸ್ಬೇಕು ಅಂತೇಳಿ ಒಂದು ಶಪಥವನ್ನ ಅಥವಾ ಒಂದು ಷರತ್ತನ್ನ ಹಾಕಿ ಕಳಿಸಿಬಿಟ್ಲು. ಯಾವಾಗ ಷರತ್ತನ್ನ ಒಪ್ಪಿದಂತ ಶಿವ ಏನಾದ್ರೂ ಮಾಡ್ಬೇಕು, ಅರ್ಜುನನ ಬೆನ್ನಿನ ಮೇಲೆ ಇರ್ತಕ್ಕಂಥ ಒಂದು ಕಣ್ಣನ್ನ ನನ್ನ ಹೆಂಡತಿಗೆ ತೋರಿಸ್ಬೇಕು ಅಂತೇಳಿ ಆ ಅರ್ಜುನ ಏನ್ ಮಾಡಿದ್ನಪ್ಪ ಅಂತ ಹೇಳೋದಾದ್ರೆ ಶಿವ ಅಲ್ಲಿ ಬೇಡನ ವೇಷದಲ್ಲಿ ಬರ್ತಾನೆ. ಬೇಡನ ವೇಷದಲ್ಲಿ ಬಂದಂತ ಮಹಾನುಭಾವ ಒಂದು ಹಂದಿಯನ್ನ ಅರ್ಜುನನ ಮುಂದೆ ಬಿಡ್ತಾನೆ. ಹಂದಿಯನ್ನ ಬಿಟ್ಟಾಗ ಅರ್ಜುನ ತನ್ನ ಬಿಲ್ಲು ಬಾಣದ ಮೂಲಕ ಆ ಒಂದು ಹಂದಿಯ ಮೇಲೆ ಬಾಣವನ್ನ ಬಿಟ್ಟು ಅದನ್ನ ಸಾಯಿಸುವಂತೆ ಮಾಡಿಬಿಟ್ಟ. ಅಂದ್ರೆ ಮಾಡ್ತಾನೆ. ಅದೇ ಸಂದರ್ಭಕ್ಕೆ ಸರಿ ಅರ್ಜುನ ಬಿಡುವಂತ ಸರಿಯಾದ ಸಂದರ್ಭಕ್ಕೆ ಸರಿಯಾಗಿ ಹೀಗೆ ಚರ್ಚೆಗಳು ಒಂದೊಂದಿದ್ದಾವೆ. ನಾವು ತಿಳ್ಕೊಂಡಿರೋದು 1% ಮಾತ್ರ ತಿಳಿತಿರತಕ್ಕಂಥದ್ದು. ಈ ರೀತಿ ಮಲೆಮಲ್ಲೇಶ್ವರ ಪರ್ವತ, ಮಲ್ಲೇಶ್ವರದ್ದು, ಮಲೆ ಅಂದ್ರೆ ಆಕ್ಚುಲಿ ಬೆಟ್ಟ, ಎರಡನೇ ಅರ್ಥದಲ್ಲಿ ಬೆಟ್ಟದ ಮಲ್ಲೇಶ್ವರ. ಆಮೇಲೆ ಅದು ಮಲೆ ಹೆಂಗಾಯ್ತು, ಅದು ಮಲ್ಲಿಗೆ ಹೆಂಗಾಯ್ತು ಅಂತೇಳಿ ಅಕ್ಬರ್ ಸರ್ ಹೇಳಿದ್ರಲ್ಲ. ಒಬ್ಬೊಬ್ರು ಒಂದೊಂದು ರೀತಿ ಕಥೆಗಳನ್ನು ಹೇಳ್ತಿರ್ತಾರೆ. ರಾಮಾಯಣ ಕೇಳಿದೀವಿ, ಎಲ್ಲ ರಾಮಾಯಣಗಳಲ್ಲಿ ರಾವಣ ದುಷ್ಟ ಅಂತ ಬಳಕೆ ಮಾಡ್ತೀವಿ. ಆದ್ರೆ ನಿಮಗೆ ಇಟ್ಟಿರ್ತಕ್ಕಂಥ ನಾಗಚಂದ್ರನ ರಾವಣ ಅತ್ಯಂತ ಒಳ್ಳೆಯವರು. ಹೀಗೆ ಪುರಾಣಗಳನ್ನ ಹೀಗೆ ನಮಗ ಹೆಂಗೇನು ಅನುಕೂಲ ಆಗ್ತದೆ ಹಂಗೇನು ಬರೋಣ ಅಂತ ಅನ್ಕೊಳ್ತೀವಿ ನಾವು ಆ ರೀತಿಯಾಗಿ. ಆದ್ರೆ ಅದು ಚರಿತ್ರೆ, ಪುರಾಣ, ಐತಿಹ್ಯಗಳು ನಾವು ಯಾವ ಅಲ್ಲ ಕಡೆ ಹೋಗ್ತೇವೆ ಅಂತ ಚರಿತ್ರೆ ಅಕ್ಬರ್ ಸರ್ ಚೆನ್ನಾಗಿ ತಿಳಿಯಲಿದ್ದಾರೆ. ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದ 2 BSMS ಮತ್ತು ಫಿಸಿಕಲ್ ಪರವಾಗಿ ಅನಂತ ಕೃತಜ್ಞತೆ ಧನ್ಯವಾದಗಳನ್ನ ಬೇರೆ ಬೇರೆ ಸಭೆ ಸಮಾರಂಭಗಳು ನಮ್ಮ ಕೋಪರೇಟಿವ್ ಮೀಟಿಂಗ್ ಇರೋದ್ರಿಂದ ಅನೇಕ ಜಾಗಗಳಾಗಿಲ್ಲ. ನಮ್ಮ ಪರಿವಾರ ನಾವು ಡಿಸೈಡ್ ಆಗಿದೆ ಬಂದಿರೋದ್ರಿಂದ ಇಲ್ಲಿ ಇವತ್ತು BSMS ಅಂದ್ರೆ ನಮ್ಮ ಅಂಗಸಂಸ್ಥೆ GV ಟ್ರಸ್ಟ್ ಅಂಗಸಂಸ್ಥೆ BSMS ಪೂಜ್ಯ ಬಚ್ಚಾಂಬರ ಮಹಾಸ್ವಾಮಿಗಳ ಆ ಕಾಲೇಜಿನ ಪ್ರಾಚಾರ್ಯರು ಅಗಸ್ಟಿನ್ ಅವರು ಬಂದಿದ್ದಾರೆ. ಪ್ರಾಚಾರ್ಯರು
ಅವರಿಗೆ ನಾವು ವಿಶೇಷವಾಗಿ ಸ್ವಾಗತ ಬಯಸುತ್ತಾ ದಯಮಾಡಿ ಅಗಸ್ತಿನ್ ಅವರು ವಿದ್ಯಾರ್ಥಿ ಸರ್ ಇವಾಗ ನನಗೆ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಅಂತೂ ಬಂದಿಲ್ಲ ಸ್ಟೂಡೆಂಟ್ ಆಗಿ ಬಂದಿದ್ದೇನೆ ಕ್ಲಾಸ್ ಮಾತಾಡ್ತೀನಿ ಪೇಷನ್ಸ್ ಐತಂದ್ರೆ ಮಾತಾಡ್ತೀನಿ ಆಯ್ತಾ ಆ ಕಡೆ ಲಕ್ಷ ಐತೆ ಹೌದಲ್ಲ ಹೇಳ್ರಿ ಇವತ್ತು ನೀವೇನ್ ಮಾಡಿದ್ರಿ ಕಾರಣ ಬಗ್ಗೆ ಏನು ತಿಳ್ಕೊಂಡಿದ್ರಿ ಇತಿಹಾಸ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಮತ್ತು ಕೊಪ್ಪಳದ ಇತಿಹಾಸ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಿ ಹಾಗಾಗಿ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದು ನಮ್ಮ ಡಾಕ್ಟರ್ ಸಿದ್ದಿಗಪ್ಪ ಸರ್ ಅವರು ಮತ್ತು ಅಗಸ್ಟಿನ್ ಸರ್ ಅವರು ಇದನ್ನೆಲ್ಲ ನಿಮ್ಗ ಇವತ್ತು ಈ ಸಂಡೇನ ನಿಮ್ಗ ಅತಿ ಖುಷಿಯಾಗಿ ನಿಮ್ಗೆಲ್ಲ ಇದೆಲ್ಲ ಉರುಪಡಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಾಗಿ ನೀವು ಯೂಸ್ ಆಯ್ತೋ ಇಲ್ಲೋ ಜಾಸ್ತಿ ಜನ ಯೂಸ್ ಮಾಡ್ತಿದ್ದೀರಾ ಅದು ಮುಂದೆ ಮೆಮೊರೇಬಲ್ ಆಗಿ ಉಳಿತದ ಅಂತ ಸರ್ ಹೇಳಿದ್ರ ಅಂತ ಇದೇ ಶಾಶ್ವತ ನಿಮ್ಗೆ ನೀವು ಮುಂದೆ ಡಿಗ್ರಿ ಹೋಯ್ತು ನೀವು ಪಿ ಜಿ ಹೋಯ್ತು ಆಮೇಲೆ ನಿಮ್ಮ ಮದುವೆಯಾಗಿ ನೀವು ಎರಡು ಕಡೆ ಹೋದ್ರು ಕೂಡ ಒಂದೇ ನೆನಪಿರೋದು ಒಂದೇ ನೆನಪಾಗಿ ಉಳಿಯೋದು ಹಾಗಾಗಿ ನೀವು ಕೊನೆಯವರೆಗೆ ಇದು ಇಡೀ ಅನ್ಕೊಂಡು ಇಷ್ಟೊತ್ತು ತಾಳ್ಮೆಯಿಂದ ತಿಳ್ಕೊಂಡು ಮತ್ತೆ ತಾಳ್ಮೆಯಿಂದ ಬೆಟ್ಟ ಕೂಡ ಹತ್ತಿದ್ರಿ ಅಲ್ಲಿ ಕ್ಯಾಚಿಂಗ್ ಹೊಡೆದ್ರಿ ಮತ್ತೆ ಎಲ್ಲಾನು ಅನುಭವಿಸಿ ಕೆಳಗೆ ಹೇಳಿದ್ರಿ ಎಲ್ಲ ನಿಮಗೋಸ್ಕರನೇ ಮಾಡಿರೋದು ನಿಮ್ಮ ಖುಷಿಗೋಸ್ಕರನೇ ಮತ್ತೆ ಬೇರೆ ಯಾವ ಆಕ್ಟಿವಿಟೀಸ್ಗಳು ಸ್ವಲ್ಪ ಕಡಿಮೆ ನಮ್ಮ ಕಾಲೇಜಲ್ಲಿ ಯಾಕಂದ್ರೆ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಏನ್ ಮಾಡಿಸ್ಬೇಕು ಅನ್ನೋದು ಸ್ವಲ್ಪ ಬಂದಾಗ್ತದೆ ಈ ಸಿಲೆಬಸ್ ಪ್ರಕಾರ ಹೋಗ್ಬೇಕು ಕಾಲೇಜಿನವರು ಸಿಲೆಬಸ್ ಫಾಲೋ ಮಾಡ್ಬೇಕು ಹುಡುಗರನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬೇಕು ಪಿಕ್ನಿಕ್ ಇವೆಲ್ಲ ನಿಮ್ಮ ಟೂರು ಇವೆಲ್ಲ ಈ ಪೀರಿಯಡ್ ಆಗ್ಲಾರ್ದು ಯಾಕಂದ್ರೆ ನಿಮ್ ಸಿಲೆಬಸ್ ಇರೋಂಥದ್ದು ಅಂತವೇ ಅದಾವೆ ಹಾಗಾಗಿ ನೀವು ಸ್ಕೋರ್ಗಳಿಗೆ ಬೆನ್ನತ್ತಿದ್ರಿ ಹಂಗಾಗಿ ನಿಮ್ಮನ್ನ ಅದಕ್ಕೇನೆ ಬೆನ್ನತ್ತಿಸ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಟೀಚರ್ಸ್ ಕೂಡ ಅದೇ ದೃಷ್ಟಿಕೋನ ಇಟ್ಕೊಂಡು ನಿಮ್ಮನ್ನ ಫೀಡ್ ಮಾಡ್ತಾ ಇದಾರೆ ಹಾಗಾಗಿ ಅದ್ರ ಜೊತೆಗೆ ಇವತ್ತು ಏನ್ ಅನ್ಕೊಂಡಿದಾರಲ್ಲ ಇದು ಒಂಥರ ಖುಷಿ ವಿಚಾರ ಅಂತ ನೀವು ಅನ್ಕೋಬಹುದು ಎಷ್ಟು ಜನ ಇದನ್ನ ಸದುಪಯೋಗ ಪಡಿಸ್ಕೊಂಡಿದ್ರಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗ್ಲಿ ಮತ್ತೆ ನೀವು ಕೂಡ ನೆಕ್ಸ್ಟ್ ಚಾರಣ ಅಂತ ಬಂತು ಅಂದ್ರೆ ಸರ್ ಹೇಳಿದ್ರಲ್ಲ ಕಾರಣ ಅಂತ ಬಂತು ಒಂದು ಮೆಸೇಜ್ ಬಂತು ಅಂದ್ರೆ ದಯವಿಟ್ಟಾಗಿ ಪಾಲ್ಗೊಳ್ರಿ ಮತ್ತೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಇವತ್ತು ಶಾಂತಿಯುತವಾಗಿ ಕುಂತ್ಕೊಂಡು ಸರ್ದು ಇದು ಎಲ್ಲ ನೀವು ಅನುಭವಿಸಿದಾರ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹೇಳ್ಬೋದು Om Shanti Shanti Shivayogi Samruddho Rudravati Samruddhatanmayam Vishwam Rudravedi Characharam श्री गौशीतेश्वर महाराज की श्री महाराज की श्री सुशांतेश्वर महाराज की ओम अनादास की